ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಈ ದರಿದ್ರ ಸೀರೆ ಇದ್ರೆ ತಾನೆ ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಅವ್ವ ಅವ್ವ ಕೋಪ್ತಾಗಿ ಈ ಸೀರೆನ ಸುಡ್ತೀನಿ. ಅವ್ವ ಸಿಟ್ಟಿದ್ರೆ ನಂಗೊಂದೆರಡು ಏಟು ಹೊಡೆದ್ಬಿಡಿ ಅವ್ವ, ಆದ್ರೆ ಸೀರೆ ಮಾತ್ರ ಎಷ್ಟೇ ಧೈರ್ಯ ನಿನಗೆ? ಈ ದರಿದ್ರ ಕೈಗಳಿಂದ ನನ್ನನ್ನು ಮುಟ್ತೀಯ? ಇದೇ ಕೊನೆ. ಇನ್ನೊಂದು ಸಲ ನನ್ನನ್ನೇನಾದ್ರೂ ಮುಟ್ಟಿದ್ರೆ ಈ ಕೈಗಳನ್ನ ಕತ್ತರಿಸಾಕ್ಬಿಡ್ತೀನಿ. ಅವ್ವ ಬೇಡ ಅವ್ವ, ನಿಮ್ ತಮ್ಮ ಹೇಳ್ತೀನಿ, ನನ್ನ ಮಾತು ಕೇಳವ್ವ. ಅವ್ವ ಅವ್ವ ಸೀರೆ ಮಾತ್ರ ಸುಟ್ಟಾಕ್ಬೇಡಿ ಅವ್ವ, ನಿಮ್ ತಮ್ಮಯ್ಯ ಅಂತೀನಿ. ನೀವೇನ್ ಶಿಕ್ಷೆ ಕೊಡ್ಬೇಕು ನನ್ಗೆ ಕೊಡಿ ಅವ್ವ, ಸೀರೆ ಸುಟ್ಟಾಕ್ಬೇಡಿ ಅವ್ವ. ನಾನೇನಾಗ ಸೀರೆ ಸುಡಬಾರ್ದು, ಅಪ್ಶಕುನ ಅವ್ವ. ಅವ್ವ ಬೇಡ ಅವ್ವ. ಅವ್ವ ನೀವೇನ್ ಶಿಕ್ಷೆ ಕೊಡ್ಬೇಕು ನನ್ಗೆ ಕೊಡಿ, ಈ ಸೀರೆ ನನಗೆ ಕೊಡೋದು ಬೇಡ. ಶಿಕ್ಷೆ ನಿನಗೇ ಕೊಡ್ತೀನಿ. ಮನುಷ್ಯಳೋ ರಾಕ್ಷಸನೋ ನೀನು? ಹೌದು, ನಾನ್ ರಾಕ್ಷಸಿನೇ. ಅದಕ್ಕೆ ಕಾರಣ ಈ ದರಿದ್ರ ಪೀಡೆನೆ. ಇವಳೇನೇ ಮಾಡಿದ್ಲು ನಿನ್ಗೆ? ಮಗಳ ತರ ಮನೇಲಿ ಸೇವೆ ಮಾಡ್ಕೊಂಡಿರ್ತಾಳೆ, ಅವ್ವ ಬೇಡ ಅಂತ ಬೇಡ್ಕೋತಾ ಇದ್ದಾಳೆ. ಕರುಣೆ ಅನ್ನೋದೇ ಇಲ್ವಾ ನಿನಗೆ? ಅಲ್ಲ, ಇವಳು ಈ ಮನೆ ಮಗಳಲ್ಲ. ಇವಳು ಈ ಮನೆ ಮಗಳೇ. ಇವಳು ನಿನಗ್ ಮಗಳಾಗಿರ್ಬಹುದು, ಆದ್ರೆ ನನಗಲ್ಲ. ನನ್ನ ಜೀವನನ, ನನ್ನ ಸುಖನ, ನನ್ನ ಸಂತೋಷನ ಹಾಳು ಮಾಡಕ್ ಬಂದಿರೋ ದೆವ್ವ ಇವಳು. ಸಂಸಾರನ ನನ್ನಿಂದ ದೂರ ಮಾಡಕ್ ಬಂದಿರೋ ರಾಕ್ಷಸ ಇವಳು. ಕೊಡು ಕೈಲಾಶ್. ಕಲ್ಪನಾ ಕಲ್ಪನಾ ಸುಡ್ತೀಯಾ? ಸುಡು, ನಿನಗೆ ಅದಕ್ಕೆ ಶಿಕ್ಷೆ ಆಗೇ ಆಗುತ್ತೆ. ಈಗಲೇ ನಿನ್ನ ಮಗಳಿಗೆ ಫೋನ್ ಮಾಡಿ ನೀ ಏನ್ ಮಾಡ್ತಿದ್ಯಾ ಅಂತ ಹೇಳ್ತೀನಿ. ಸುಡು. ನಿನ್ನ ಇನ್ನೊಂದು ಮುಖ ಏನು ಅಂತ ಅವಳಿಗೆ ಬಿಡಿಸಿ ಹೇಳ್ತೀನಿ. ನಮ್ಮಮ್ಮ ದೇವ್ರು ಅಂತ ಪೂಜಿಸ್ತಾ ಇರೋ ನಿನ್ನ ಮಗಳಿಗೂ ಗೊತ್ತಾಗ್ಲಿ, ದೇವ್ರು ಅಂತಿರೋ ತಾಯಿ ದೆವ್ವ ಅಂತ. ನೀನು ಇವತ್ತು ಬದಲಾಗ್ತೀಯ, ನಾಳೆ ಬದಲಾಗ್ತೀಯ ಅಂದ್ಕೊಂಡಿದ್ದೆ, ಆದ್ರೆ ನೀನು ಬದಲಾಗುವಂತ ಜೀವನೇ ಅಲ್ಲ. ಸುಡು ಸೀರೆನ, ಇವತ್ತೆಲ್ಲ ಮುಗ್ದೇ ಹೋಗ್ಲಿ. ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೊ. ಅಮ್ಮ, ಏನಿದು? ನಾನು ಮೆಡಿಕಲ್ ಸ್ಟೋರಿಂದ ತಂದ ಮಾತ್ರೆಗಳೆಲ್ಲ ಹಾಗೆ ಇದೆ, ಒಂದು ಮಾತ್ರೆನೂ ತಗೊಂಡಿಲ್ಲ. ಹಿಂಗೆ ಆದರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ. ನೆನಪಾಗ್ತಾ ಇಲ್ಲ ರಾಮು, ಇತ್ತೀಚೆಗೆ ಯಾಕೋ ಎಲ್ಲ ಮರ್ತು ಹೋಗ್ತಾ ಇದೆ. ಸುಮ್ಮನೆ ಏನೋ ಕಾರಣ ಹೇಳಬೇಡಿ ಅಮ್ಮ. ಒಂದು ಸಲ ಮರ್ತೋಯ್ತು ಅಂದರೆ ಅರ್ಥ ಆಗುತ್ತೆ, ಪ್ರತಿ ಸಲ ಮರೆಯೋದಕ್ಕೆ ಹೇಗೆ ಸಾಧ್ಯ? ಅಲ್ಲಿ ನೋಡಿ, ಮಾತ್ರೆನೇ ತಗೊಂಡಿಲ್ಲ ನೀವು ಇದೇ ರೀತಿ ಮಾಡ್ತಿದ್ರೆ ನಾನು ಚಂದುಗೆ ಹೇಳಬೇಕಾಗತ್ತೆ. ಯಾಕೆ ಹಾಗೆ ಮಾಡ್ತೀಯ ರಾಮು? ಮುಂಚೆ ಆದರೆ ಚಿನ್ನು ಇದ್ಲು, 3 ಹೊತ್ತು ಅವಳು ತಂದು ಕೊಡೋಳು, ಮಾತ್ರೆ ತಗೋತಾ ಇದ್ದೆ. ಈಗ ಯಾಕೋ ಗೊತ್ತಿಲ್ಲ ರಾಮು, ಚಿನ್ನು ತುಂಬ ನೆನಪಾಗ್ತಾಳೆ. ಅಮ್ಮ, ಚಿನ್ನು ಚೆನ್ನಾಗೇ ಇದ್ದಾಳಮ್ಮ, ಅವಳಿಗೇನಮ್ಮ ಕಮ್ಮಿ? ಶ್ರುತಿ ಅಕ್ಕ ತನ್ನ ಒಡ ಹುಟ್ಟಿದ ತಂಗಿಗಿನ್ನ ಚೆನ್ನಾಗಿ ನೋಡ್ಕೊತಾರೆ.
ಅದಕ್ಕಿಂತ ಬೇಕಾ? ಅವಳು ಅಲ್ಲಿ ಚೆನ್ನಾಗೇ ಇದ್ದಾಳಮ್ಮ. ಆದರೆ ನೀವು ಈ ರೀತಿ ಮಾತ್ರೆ ತಗೊಳ್ದಿರೋ ವಿಷಯ ಅವಳಿಗೇನಾದರೂ ಗೊತ್ತಾದರೆ ನಮಗಿನ್ನ ತುಂಬ ನೊಂದ್ಕೋತಾಳಮ್ಮ ಅವಳು. ನಿಜ ರಾಮು, ಯಾವ ಜನ್ಮದಲ್ಲಿ ನನ್ನ ತಾಯಿಯಾಗಿದ್ಲೋ ಏನು, ಇದ್ದ ಸ್ವಲ್ಪ ದಿವಸದಲ್ಲೇ ನನ್ನ ಮನಸ್ಸಿಗೆ ಎದ್ಬಿಟ್ಲು ನೋಡು. ಈಗಲೂ ಹೇಳ್ತೀನಿ ರಾಮು, ಈ ಕ್ಷಣಕ್ಕೂ ಚಿನ್ನು ಹೊರಗಿನವಳು ಅಂತ ನನಗನ್ಸೋದೇ ಇಲ್ಲ. ಅವಳು ಈ ಮನೆಯವಳು, ಇಲ್ಲಿ ಅವಳು. ಈ ಮನೆ ಮೇಲೆ ನಮಗೆಲ್ಲರಿಗೂ ಇರೋ ಹಕ್ಕು ಅವಳಿಗೂ ಇದೆ ಅಂತಾನೆ ಅನಿಸುತ್ತೆ. ಆ ದೇವರು ಈ ನೋವಲ್ಲೂ ನನಗೇನನ್ನೋ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ನಾನೇ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಮ್ಮ, ನಿಮ್ಮ ನೋವು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಅಮ್ಮ. ಎಲ್ಲ ಗೊತ್ತಿದ್ದು ನನ್ನಿಂದ ಏನೂ ಮಾಡೋಕ್ಕಾಗ್ತಿಲ್ಲ. ಹೇಳಿದಿದ್ರೆ ನೀವು ಹೀಗೆ ನೋವು ಅನುಭವಿಸ್ತೀರಿ, ಹೇಳಿದರೆ ಇನ್ಯಾವ ಗಂಡಾಂತರ ಕಾದಿದೆಯೋ ಗೊತ್ತಿಲ್ಲ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ. ರಾಮು, ಏನು ಯೋಚಿಸ್ತಿದ್ಯಾ ಮಗನೇ? ಏನಿಲ್ಲಮ್ಮ, ಮೊದಲು ನೀವು ಈ ಮಾತ್ರೆನ ತಗೊಳ್ಳಿ, ಆಮೇಲೆ ಚಿನ್ನು ಜೊತೆ ಮಾತಾಡಿಸ್ತೀನಿ. ಹಾಲು ತಗೊಳ್ಳಿ. ಚಿನ್ನು, ಯಾಕಮ್ಮ? ಸಮಾಧಾನ ಮಾಡ್ಕೋ. ಅಲ್ಲ, ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಸೋಲು ಒಪ್ಕೋಬೇಕಾ? ಅದಕ್ಕೆಲ್ಲ ಸೋಲು ಒಪ್ಕೋಬಾರ್ದಮ್ಮ. ಸಮಾಧಾನ ಮಾಡ್ಕೊ. ಈ ಸೀರೆಗೋಸ್ಕರ ಇಷ್ಟೊಂದು ನೊಂದ್ಕೊಂಡಿದ್ಯಾ? ಯಾಕಮ್ಮ? ಸರಿ ಅಮ್ಮ, ನನ್ನ ಹೆಂಡತಿ ಮಾಡಿದ ತಪ್ಪಿಗೆ ನಾನು ನಿನ್ನ ಹತ್ರ ಕೈ ಮುದ್ದು ಕ್ಷಮೆ ಕೇಳ್ಕೊಳ್ತೀನಿ. ಅಪ್ಪಾಜಿ, ಹಂಗೆಲ್ಲ ಮಾತಾಡಬೇಡಿ. ನಾನು ಸುಮ್ಮನಾಗೋಯ್ತೀನಿ. ಇದೇನು ಹೊಸ್ತಲ್ಲಮ್ಮ ನನಗೆ. ನನ್ನ ಹೆಂಡತಿ ನೂರಾರು ತಪ್ಪುಗಳಿಗೆ ನಾನು ಕ್ಷಮೆ ಕೇಳಿದೆ. ಅವಳ ಅಹಂಕಾರ ಪ್ರತಿಷ್ಠೆಗೆ ನನ್ನ ಕೈ ಯಾವಾಗಲೂ ಹೀಗೆ ಇರುತ್ತೆ. ಅವಳು ಮಾಡೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಅವ್ರು ಯಾಕೆ ನನ್ನನ್ನು ಇಷ್ಟೊಂದು ದ್ವೇಷ ಮಾಡ್ತಾರಪ್ಪಾಜಿ? ನಾನೇನು ಪಾಪ ಮಾಡಿದ್ದೀನಪ್ಪಾಜಿ? ದಿನಾಗ್ಲೂ ಅವನ ಮನ್ಸಿಗೆ ನೋವು ಮಾಡ್ದಂಗೆ ನಾನೆಲ್ಲ ಕೆಲಸನೂ ಮಾಡಬೇಕು ಅಂದ್ಕೊಳ್ತೀನಿ. ಆದರೆ ಏನಾದರೂ ಒಂದು ಎಡವಟ್ಟು ಆಗೇ ಹೋಗುತ್ತೆ. ಬಹುಶಃ ಅದ್ಯಾರು ನನ್ನ ಜೀವನದಾಗೆ ಅವನ ಪ್ರೀತಿನೇ ಬರ್ತಿಲ್ವೇನು. ಬೆಳಿಗ್ಗೆ ಎದ್ದ ತಕ್ಷಣ ಅದ್ಯಾರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇವತ್ತಾದ್ರೂ ಅವನಿಗೆ ನನ್ನ ಮ್ಯಾಗ ಪ್ರೀತಿ ಬರಂಗ್ ಮಾಡಪ್ಪ ಅಂತ. ಆದ್ರೆ ಅದ್ಯಾರಿಗೂ ನನ್ನ ಮ್ಯಾಗ ದ್ವೇಷ ಇರ್ಬೇಕೇನೋ. ದೇವ್ರೇನಮ್ಮ ಮಾಡ್ತಾನೆ? ಪ್ರೀತಿ ಅನ್ನೋ ಪದಕ್ಕೆ ಅವಳ ಡಿಕ್ಷನರಿಲಿ ಅರ್ಥನೇ ಇಲ್ಲ. ಅವಳಿಗೆ ಪ್ರೀತಿಸೋಕ್ಕೂ ಬರಲ್ಲ. ಮದುವೆ ಆಗಿ 20 ವರ್ಷ ಆಯಿತು. ಅವಳು ಬದಲಾಗ್ತಾಳೆ ಅಂತ ಕಾದೆ. 20 ವರ್ಷ ಅಲ್ಲ, 20 ಜನ್ಮ ಎತ್ತಿದ್ರು ಇವಳು ಮಾತ್ರ ಬದಲಾಗಲ್ಲ. ಕತ್ತೆ ಕಾಶಿಗೆ ಹೋದ್ರೆ ಕುದುರೆ ಆಗುತ್ತೆ, ಆಗಲ್ಲಮ್ಮ. ಇವಳು ಹಾಗೇನೆ. ಇವಳಿಗೆ ಯಾವ ಮಾತು ಖುಷಿ ಕೊಡುತ್ತೋ, ಯಾವ ಮಾತು ಕೋಪ ಬರೆಸುತ್ತೋ ಒಂದೂ ಗೊತ್ತಾಗಲ್ಲ. ಇದನ್ನೆಲ್ಲ ಸಹಿಸ್ಕೊಂಡು ಈ ಮನೇಲಿ ಯಾಕಿರಬೇಕು? ಎಲ್ಲಾದರೂ ಹೊರಟೋಗ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ಮಗಳೇ? ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಗೊಂಬೆನ ಮಾತ್ರ ಬಿಟ್ಟು ಹೋಗ್ಬೇಡ. ಅಪ್ಪಾಜಿ, ಹೌದಮ್ಮ, ನನಗಿರೋ ಭಯ ಅಂದರೆ ನನ್ನ ಮಗಳದೆ. ಅವಳೆಲ್ಲಿ ಅವಳ ತಾಯಿ ಗುಣನ ಮೈಗೂಡಿಸ್ಕೊತಾಳೋ ಅನ್ನೋ ಭಯ. ನನ್ನ ಮಗಳು ಅವಳ ತಾಯಿ ಹಾಗೆ ಅಹಂಕಾರದ ಮೂರ್ತಿ ಆಗಬಾರ್ದು. ಈ ಚಿನ್ನು ಹಾಗೆ ಬಂಗಾರದ ಮೂರ್ತಿ ಆಗಬೇಕು. ಗಂಧದ ಜೊತೆ ಜಾಲಿ ಕೊರಡಿದ್ರೆ ಅದು ಕೂಡ ಗಂಧದ ಸುವಾಸನೆ ಬೀರುತ್ತಂತೆ. ಹಾಗೆ ನನ್ನ ಮಗಳು ನಿನ್ನ ಜೊತೆ ಇದ್ದರೆ ನಿನ್ನಲ್ಲಿರೋ 100 ಗುಣದಲ್ಲಿ 1 ಗುಣನಾದರೂ ಅವಳಿಗೆ ಬರುತ್ತೆ.
ಇಲ್ಲದೆ ಹೋದರೆ ಅಪ್ಪಾಜಿ ನೀವು ಮನ್ಸಿಗೆ ನೋವು ಮಾಡ್ಕೋಬೇಡಿ. ನಿಮ್ಮನ್ನ ಗೊಂಬೆ ಅಕ್ಕನ ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ. ಅಷ್ಟು ಸಾಕು ಮಗಳೇ. ಹೋಗು, ನೀನು ರೂಮ್ಗೆ ಹೋಗಿ ರೆಸ್ಟ್ ತಗೋ. ನಿಮಗೆ ಕುಡಿಯೋಕ್ಕೇನಾದರೂ ಮಾಡಿಕೊಡ್ಲ? ಏನು ಬೇಡಮ್ಮ, ಹೋಗು, ನೀನು ಹೋಗಿ ರೆಸ್ಟ್ ತಗೋ. ಹೋಗು. ಅವ್ರು ಯಾಕೆ ನನ್ನನ್ನು ಇಷ್ಟೊಂದು ದ್ವೇಷ ಮಾಡ್ತಾರಪ್ಪಾಜಿ? ನಾನೇನು ಪಾಪ ಮಾಡಿದ್ದೀನಪ್ಪಾಜಿ? ದಿನಾಗ್ಲೂ ಅವನ ಮನ್ಸಿಗೆ ನೋವು ಮಾಡ್ದಂಗೆ ನಾನೆಲ್ಲ ಕೆಲಸನೂ ಮಾಡಬೇಕು ಅಂದ್ಕೊಳ್ತೀನಿ. ಆದರೆ ಏನಾದರೂ ಒಂದು ಎಡವಟ್ಟು ಆಗೇ ಹೋಗುತ್ತೆ. ತಾತಮ್ಮ ತೊಡೆ ಮೇಲೆ ಮನಿಕೊಂಡು ಅಳ್ಬೇಕು ಅನ್ನಿಸ್ತಾರೆ. ಹಲೋ ಚಿನ್ನು, ಹೇಗಿದ್ಯಾ ಮಗಳೇ? ಹಲೋ ಚಿನ್ನು, ಹೇಗಿದ್ಯಾ ಕಂದ? ನನಗೇನಾಗದವ, ಚೆನ್ನಾಗೇ ಇದ್ದೀನಿ. ನೀವೆಲ್ಲ ಹೆಂಗಿದ್ದೀರಾ? ನೀರಿಲ್ದೆ ಮೀನು ಹೇಗಿದೆ ಅಂತ ಕೇಳಿದಾಗಾಯ್ತು. ಪ್ರತಿ ಕ್ಷಣನೂ ನಿನ್ನ ಬಗ್ಗೆನೇ ಯೋಚಿಸ್ತಿರ್ತೀನಿ ಮಗಳೇ. ಅದೇನು ಮೋಡಿ ಮಾಡಿದ್ಯೋ ಗೊತ್ತಿಲ್ಲ, ನೀನು ಸದಾ ನನ್ನ ಜೊತೆಲೇ ನನ್ನ ಮನೇಲೇ ಇರಬೇಕು ಅಂತ ಅನ್ಸುತ್ತೆ. ಅದು ಬಿಡು, ಊಟ ತಿಂಡಿ ಎಲ್ಲ ಹೊತ್ತಿಗೆ ಮಾಡ್ತಾ ಇದೆಯಾ ಕಂದ, ಅಥವಾ ಬರೀ ಬೇರೆಯವ್ರ ಸೇವೆಲೆ ಕಳೀತಾ ಇದೆಯೋ? ಇಲ್ಲ ಅವ, ನಾವು ಊಟ ತಿಂಡಿ ಎಲ್ಲ ಸಂದಾಗೆ ಮಾಡ್ತಿದ್ದೀನಿ. ಮತ್ತು ರಾಮಣ್ಣ ಹೆಂಗಿದ್ದಾನೆ? ಚಿಕ್ಕಿ ಅಕ್ಕ, ಅಜ್ಜಿ, ತಾತ ಎಲ್ಲರೂ ಹೆಂಗವ್ರೆ? ಎಲ್ಲ ಚೆನ್ನಾಗಿದ್ದಾರೆ ಮಗಳೇ, ನಿನ್ನನ್ನು ಸದಾ ನೆನಪಿಸ್ಕೋತಾ ಇರ್ತಾರೆ. ನನಗೂ ನೀವೆಲ್ಲ ತುಂಬ ನೆನಪಾಯ್ತೀರ ಅವ. ನೆನಪಾದಾಗ ಜೋರಾಗಿ ಹತ್ತು ಬಿಡ್ತೀನಿ, ಮನ್ಸು ಹಗುರ ಆಯ್ತದೆ. ನನಗೆ ಯಾವತ್ತು ಇಷ್ಟೊಂದು ಪ್ರೀತಿ ಒಂದೇ ಕಿತ್ತ ಸಿಕ್ಕಿರ್ಲಿಲ್ಲ ಅವ. ನನಗೀಗ ಅನ್ನಿಸ್ತದೆ ನಿಮ್ಮ ಥರ ಅವ್ವ ಇರಬೇಕು, ಅವ್ರ ತೊಡೆ ಮ್ಯಾಗ ಮನಿಕೊಂಡು ಜೋರಾಗಿ ಅಳ್ಬೇಕು ಅಂತ. ಹೀಗಾದರೂ ಏನಾಯ್ತು ಕಂದ? ನನ್ನೇ ನಿಮ್ಮಮ್ಮ ಅನ್ಕೋ. ನೀವೀಗ ನನಗೆ ಅಳಿಸ್ತೀರವ. ನನಗೂ ಅಳು ಬರ್ತಾ ಇದೆ ನೋಡಿ ಬಾಬಾ, ನಿನ್ನ ನೋಡಬೇಕು ಅನ್ನಿಸ್ತಾ ಇದೆ ಮಗಳೇ. ನನಗೂ. ಸರಿ, ಹಾಗಾದರೆ ಒಂದು ಕೆಲಸ ಮಾಡ್ತೀಯಾ? ಗೊಂಬೆ ಮನೆ ಹತ್ರ ಒಂದು ದೇವಸ್ಥಾನ, ಒಂದು ಪಾರ್ಕ್ ಇದೆಯಲ್ಲ, ಅಲ್ಲಿಗೆ ಬರ್ತೀಯಾ? ನಾನು ಅಲ್ಲಿಗೆ ಬರ್ತೀನಿ. ಹೊರಗಡೆನ ನಾನು ಬರಬೇಕಾ? ಕಷ್ಟ ಆದರೆ ಬೇಡ ಮಗಳೇ, ಇನ್ನೊಂದ್ಸಲ ಯಾವಾಗಾದರೂ ಸೇರೋಣ. ಹಂಗಲ್ಲ ಅವ, ಅದು ಸರಿನವ, ನಾನು ಬರ್ತೀನಿ. ನೀವು ಬಂದ್ಬಿಡಿ, ಬೇಗ ಬಂದ್ಬಿಡಿ. ನಾನು ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ. ಈಗಲೇ ಬರ್ತೀನಿ, ಹೊರಡ್ತೀನಿ. ಫೋನ್ ಇಡ್ಲಾ? ಸರಿನವ. ಅಯ್ಯೋ ದೇವ್ರೆ, ಹೇಳೋದೇನೋ ಹೇಳ್ಬಿಟ್ಟೆ, ಆದ್ರೆ ಈಗ ನಾನೇನ್ ಮಾಡ್ಲಿ? ದೇವ್ರೆ, ನೀನೇ ದಾರಿ ತೋರಿಸ್ಬೇಕು. ಏನಮ್ಮ? ಏನೂ ಇಲ್ಲ ಅಪ್ಪಾಜಿ, ನಿಮಗೆ ತಿಂಡಿ ಏನಾದರೂ ಮಾಡಿಕೊಡ್ಲಾ?
ಬೇಡ ಅಂತ ಹೇಳಿದ್ನಲ್ಲಮ್ಮ, ನೀನು ಹೋಗಿ ರೆಸ್ಟ್ ತಗೋ. ಏನು ಬೇಕಮ್ಮ ಹೇಳು. ಅದು ಅಪ್ಪಾಜಿ, ಅದೇನಂದ್ರೆ ಹೇಳಮ್ಮ, ಅದು ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆಯಾ? ಆ ಮನೆಯಿಂದ ಅವ್ವ ಫೋನ್ ಮಾಡಿದ್ರು, ನನ್ನನ್ನು ನೋಡೋಕ್ಕೆ ತುಂಬ ಆಸೆ ಆಗೋದಂತೆ. ನಾನು ಬರಲ್ಲ ಅಂದೆ. ಆದರೆ ಅವನ ದನಿ ಕೇಳಿದಾಗ ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅದಕ್ಕೆ ಬರ್ತೀನಿ ಅಂದ್ಬಿಟ್ಟೆ. ಪಾರ್ಕ್ ತವ ಬರ್ತಾರಂತೆ. ನಾನು ಹೋಗಿದ್ದು ಬರಲ್ಲ ಅಪ್ಪಾಜಿ? ತಾಯಿ ಕರಳು ಹೊಂಗೆ ನೆರಳು ಹಾಗೆ ತುಂಬ ಸಮಾಧಾನ ಕೊಡುತ್ತೆ. ಅಮ್ಮನ ನೋಡೋಕ್ಕೆ ಇಷ್ಟೊಂದು ಕೇಳ್ಕೊಬೇಕಾ ನೀನು? ಹೋಗ್ಬಾ. ಪಾರ್ವತಿಯವರು ನಮ್ಮ ಮನೆಗೆ ಬಂದು ನಿನ್ನನ್ನು ನೋಡ್ತಾ ಇದ್ರು, ಎಲ್ಲ ಸರಿಗಿದ್ದಿದೆ. ಇದಳೆಲ್ಲ ನನ್ನ ಹೆಂಡತಿ, ಅವ್ರ ಹತ್ರನೂ ಒಳ್ಳೆ ಸಂಬಂಧ ಇಟ್ಕೊಂಡಿಲ್ಲ. ಎಲ್ಲ ನನ್ನ ಹಣೆ ಬರ. ನೀನು ಹೋಗ್ಬಾ, ಸಂಜೆ ಕತ್ಲಾಗೋಷ್ಟಲ್ಲಿ ಬಂದ್ಬಿಡು. ಸರಿ ಅಪ್ಪಾಜಿ, ನಾನು ಹೋಗಿದ್ದು ಬೇಗ ಬಂದ್ಬಿಡ್ತೀನಿ. ಒಂದು ನಿಮಿಷ ಇರು. ಅಪ್ಪಾಜಿ ಇದೆಲ್ಲ ಬೇಡ, ನಾನು ಹೋಗಿದ್ದು ಬರ್ತೀನಿ. ತಗೋ ನಡ್ಕೊಂಡು ಹೋಗ್ಬೇಡ, ಆಟೋಲ್ಲಿ ಹೋಗು. ಸಂಜೆ ಬೇಗ ಬಂದ್ಬಿಡು. ತಗೊಮ್ಮ, ಹೋಗು, ಹುಷಾರು. ನೀವು ಯಾಕೆ ನನ್ನನ್ನು ಬೇಡ ಬೇಡ ಅಂತ ಹೇಳ್ತಿದ್ದೀರಾ? ನಾನು ಬಂದರೆ ಏನು ಕಷ್ಟ? ನಾನು ಕೂಡ ಚಿನ್ನು ನೋಡಿ ತುಂಬ ದಿವಸ ಆಗಿದೆ. ಬಂದರೆ ಏನಾಗುತ್ತೆ? ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ರಾಮು? ಮನೆ ನೋಡ್ಕೊಳ್ಳೋರು ಯಾರು? ಶ್ವೇತಾ ಅತ್ತೆ ಬಂದ್ಮೇಲಾದರೂ ಹೋಗ್ಬೋದಲ್ಲ? ಚಿನ್ನು ಅಲ್ಲಿ ಕಾಯ್ತಿರ್ತಾಳೆ ಮಗನೇ. ಅವಳು ಹೊರಗೆ ಬರೋಕ್ಕೆ ಅನುಮಾನ ಪಡ್ತಾ ಇದ್ಲು. ನಾನು ಬೇಡ ಬಿಡು ಪರವಾಗಿಲ್ಲ ಅಂದಿದ್ದಕ್ಕೆ ನಾನೆಲ್ಲಿ ಬೇಜಾರು ಮಾಡ್ಕೊಳ್ತೀನೋ ಅಂತ ಬೇಗ ಬನ್ನಿ ಅಂತ ಹೇಳಿದಾಳೆ. ಶ್ವೇತಾ ಬರೋವರೆಗೂ ಕಾಯಕ್ಕಾಗಲ್ಲ ಕಂದ. ಸರಿ ಅಮ್ಮ, ನಾನು ಚಿನ್ನುನ ತುಂಬ 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 ಕೇಳಿದೆ ಅಂತ ಹೇಳಿ, ದಿವಸ ನೆನಪು ಮಾಡ್ಕೊತೀನಿ ಅಂತ ಹೇಳಿ. ಸರಿ, ನಾನಿನ್ನು ಬರಲಾ? ಮನೆ ಕಡೆ ಜೋಪಾನ. ಸರಿ ಅಮ್ಮ. ರಾಮು, ಎಲ್ಲಿ ಹೋದ್ರಪ್ಪ ನಿಮ್ಮ ಅಮ್ಮವರು? ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ದೇವಸ್ಥಾನಕ್ಕ? ಇಷ್ಟು ಹೊತ್ತಿನಲ್ಲಿ? ಇವ್ರು ಬರ್ತಾರೆ ಅಂತ ಅದು ಯಾವ ದೇವಿ ಎದ್ದು ಕಾಯ್ತಾ ಇರ್ತಾರೋ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ ಕುಮ್ದತ್ತೆ. ಅವ್ರಿಗೋಸ್ಕರ ಯಾರು ಕಾಯ್ತಾ ಇರ್ತಾರೆ ಅಂತಾನೂ ಗೊತ್ತು. ಈಗ ನಾನು ಏನು ಮಾಡಬೇಕು ಅಂತನೂ ನಂಗೆ ಗೊತ್ತು. ಯಾಕೆ ಮಗಳೇ ಕಣ್ಣಲ್ಲಿ ನೀರು? ನಿಮ್ಮನ್ನು ನೋಡೋಳು ಬಂತವ. ಅಯ್ಯೋ ಕಂದ, ಹೇಗಿದ್ದಿ ಮಗಳೇ? ನಾನು ಚೆನ್ನಾಗಿದ್ದೀನಿ ಅವ್ವ. ನೀವ್ಯಾಕೆ ಇಷ್ಟೊಂದು ಸ್ವರ್ಗೋಗಿದ್ದೀರಾ? ನಾನಾ? ಇಲ್ಲಪ್ಪ, ನೋಡು ಚೆನ್ನಾಗೇ ಇದ್ದೀನಿ. ಅವ್ವ, ನೀವೆಷ್ಟು ಸ್ವರ್ಗೋಗಿದ್ದೀರಾ ನೋಡಿ. ಟೈಮ್ಗೆ ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ದೀರಾ, ಮಾತ್ರೆ ತಗೊಳ್ತಾ ಇದ್ದೀರಾ. ಅದು ಚಿನ್ನು, ನೀನು ಮನೇಲಿ ಇಲ್ವಲ್ಲ, ಅದಕ್ಕೆ. ಸುಮ್ಕೆ ಇರಿ ಅವ್ವ, ಏನೇನೋ ಹೇಳಬೇಡಿ. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗಲ್ವಾ? ನಿಮ್ಮ ಆರೋಗ್ಯ ಹಾಳಾದರೆ ಏನು ಮಾಡೋದಮ್ಮಕ್ಕೆ? ನೀವು ಸುಮ್ಮನೆ ನನ್ನ ಹತ್ರ ಮಾತಾಡಬೇಡಿ. ಇಲ್ಲ ಮಗಳೇ, ನೀನಿದ್ದಾಗ ಟೈಮಿಗೆ ಎಲ್ಲ ಕೊಡ್ತಾ ಇದ್ದೆ, ನಾನು ಮಾತ್ರೆ ತಗೋತಾ ಇದ್ದೆ. ಈಗ ನೀನು ಇಲ್ವಲ್ಲ, ಮನೇಲಿ ಏನೂ ಸರಿಯಾಗಿಲ್ಲ ಮಗಳೇ. ಎಲ್ಲರೂ ಏನೋ ಕಳ್ಕೊಂಡವ್ರ ಥರ ಇರ್ತಾರೆ. ನಿಜ ಹೇಳ, ಹೆತ್ತ ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ದಾಗ ಆಗೋ ನೋವು ಅದೇ ನನಗಾಗ್ತಾ ಇರೋದು. ಶ್ವೇತಾ, ರಾಮು, ಅಜ್ಜಿ, ತಾತ ಎಲ್ಲ ನಿನ್ನ ಮಿಸ್ ಮಾಡ್ಕೊಳ್ತಾರೆ. ನೀನು ನಮ್ಮನ್ನೆಲ್ಲ ನೆನಪಿಸ್ಕೋತೀಯ ಅಲ್ವಾ? ಗೊಂಬೆ ಹೇಗಿದ್ದಾಳೆ? ನಿನ್ನ ಚೆನ್ನಾಗಿ ನೋಡ್ಕೊಳ್ತಾಳ? ಗೊಂಬೆ ಅಕ್ಕ ನನ್ನನ್ನು ಒಂದು ನಿಮಿಷನೂ ಬಿಟ್ಟಿರೋಕ್ಕಿಲ್ಲ. ಅವಳು ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡದೇ ಇದ್ರೆ ನಾನು ಇರ್ತಾನೆ ಇರಲಿಲ್ಲ. ಅದೇನು ಋಣಾನು ಬಂಧ ಇದೆಯೋ ನಿನ್ನ ಗೊಂಬೆ ಮಧ್ಯೆ. ಎಲ್ಲಾನು ಕಿತ್ಕೊಳ್ಳೋ ದೇವರು
ಏನೋ ಒಂದನ್ನ ವಿಶೇಷವಾಗಿ ಕೊಟ್ಟಿರ್ತಾರೆ. ನಿನ್ನ ಪಾಲಿಗೆ ಗೊಂಬೆನ ಕೊಟ್ಟಿದ್ದಾನೆ. ಕಂದ, ಕಲ್ಪನಾ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾಳ? ನೀವೆಲ್ಲ ನನ್ನನ್ನು ಹೆಂಗೆ ನೋಡ್ಕೊಳ್ತಿದ್ರೋ ಅವನು ನನ್ನನ್ನು ಹಂಗೆ ನೋಡ್ಕೊಳ್ತಾರೆ. ಏನಾದರೂ ತಪ್ಪು ಮಾಡಿದ್ರೆ ಒಂದು ಮಾತು ಭಯಕ್ಕಿಲ್ಲ. ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಪ್ರೀತಿಯಿಂದ ಹೇಳ್ಕೊಡ್ತಾರೆ.